ಆನಂದ್ ಬಿರಿಯಾನಿಗೆ ಹೋಗ್ತಿದ್ದೀವಿ. ಸೊ ಮಣಿ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರು ಮಣಿ ದಮ್ ಬಿರಿಯಾನಿಗೆ ಹೋಗ್ತಿದ್ದೀವಿ. ಹೊಸಕೋಟೆಯಲ್ಲಿರೋದು. ಸೊ ಅರ್ಲಿ ಮಾರ್ನಿಂಗ್ 4:30ಗೆ ಏನಕ್ಕೆ ಇದ್ದಿದ್ದು ಅಂದರೆ ಸೊ ಇದೇ ಕಾರಣಕ್ಕೆ ಫುಲ್ ರಶ್ ಆಗಿ ಹೋಗ್ತದೆ. ಸೊ ಯಾರು ಎಷ್ಟು ಬೇಗ ಹೋದರೆ ಅಷ್ಟು ಬೇಗ ಊಟ ಸಿಗುತ್ತೆ ಆ್ಯಂಡ್ ಬಿರಿಯಾನಿನೂ ಬೇಗ ಸಿಗುತ್ತೆ ಅಂತ. ಸೊ ಗೈಸ್ ನೀವು ನೋಡಿದ್ರಲ್ಲ ಗೈಸ್ ರಶ್ ಇದೆ ಅಂತ. ಸೊ ಫುಲ್ ರಶ್ ಇದೆ. ಬಿರಿಯಾನಿ ಸೊ ಲೆಟ್ಸ್ ಗೋ. ಗೈಸ್ ಇವಾಗ ತಾನೇ ಕಾಫಿ ಕುಡ್ಕೊಂಡು ಆ ಕಡೆಗೆ ಅಂದರೆ ಲೈಕ್ ಕಾರ್ದು ಲಾಕ್ ಹಾಕಕ್ಕೆ ಹೋಗ್ತಿದ್ದೀವಿ. ಅಂದರೆ ಲಾಕ್ ಹಾಕಿರ್ಲಿಲ್ಲ ಆವಾಗಲೇ. ಗೈಸ್ ನೋಡೋದಲ್ಲ ಗೈಸ್ ಅಲ್ಲಿ. ಸೊ ಗೈಸ್ ನೋಡಿದ್ರಲ್ಲ ಅಲ್ಲಿ ರಶ್ ಹೆಂಗಿದೆ ಅಂತ. ಸೊ ಇದರಿಂದ ನಾವು ಅಲ್ಲಿ ಹೋಗೇ ಇಲ್ಲ, ಯಾಕಂದರೆ ಆ ರೇಂಜಿಗೆ ರಶ್ ಇದ್ರೆ ನಮ್ಮ ಕೈಯಲ್ಲಿ ಹೋಗಿ ತಗೊಂಡು ಬರೋ ಸ್ಪೆಷಲ್ ಕೂಡ ನಮ್ಮ ಹತ್ರ ಇಲ್ಲ. ಸೊ ಇವಾಗ ಆನಂದ್ ಬಿರಿಯಾನಿಗೆ ಹೋಗ್ತಿದ್ದೀವಿ. ಸೊ ಅಷ್ಟೊತ್ತರೆಗೂ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಏನು ಲೈಕ್ ಶೇರ್ ಏನು ಮಾಡಿಲ್ಲ, ಅದನ್ನೆಲ್ಲ ಮಾಡ್ಕೊಂಬಿಡಿ ಗೈಸ್. ಕೊನೆಗೂ ಅಷ್ಟು ದೂರದಿಂದ ಬೆಳಗ್ಗೆ ಎದ್ದು ಟ್ರಾವೆಲ್ ಮಾಡಿದ್ದ ಕಷ್ಟದಿಂದ ಕೊನೆಗೂ ಆನಂದ್ ದಮ್ ಬಿರಿಯಾನಿ ಸಿಕ್ತು. ಸೊ ಒಳಗಡೆಗೆ ಹೋಗೋಣ, ಬನ್ನಿ ಒಳಗಡೆಗೆ ಹೋಗೋಣ. ಸೊ ಗೈಸ್ ನಾವು ಕೊನೆಗೂ ಒಳಗಡೆಗೆ ಹೋದ್ವಿ. ಆ್ಯಂಡ್ ಒಳಗಡೆ ಹೋಗಿದ ತಕ್ಷಣ ನಮಗೆ ಬಿರಿಯಾನಿ ಸ್ಮೆಲ್ಲು ಫೇಸ್ ಮೇಲೆ ಬಂದು ಬಿದ್ದಂಗಾಯಿತು. ಅಂದರೆ ಲೈಕ್ ಅಷ್ಟು ಸ್ಟ್ರಾಂಗ್ ಸ್ಮೆಲ್ ಇತ್ತು. ಸೊ ಆ ಸ್ಮೆಲ್ಗೆ ಹೊಟ್ಟೆಲ್ಲ ತುಂಬೋಗ್ತಿತ್ತು. ಸೊ ಅದಾದಮೇಲೆ ನಾವು ಬಿರಿಯಾನಿ ಕಟ್ಟಿಸ್ಕೊಂಡ್ವಿ. ಆ್ಯಂಡ್ ಆ ಸ್ಮೆಲ್ಲಲ್ಲಿ ತಿನ್ನೋಕ್ಕಾಗ್ತೀರಾ, ನಾವು ಹೊರಗೆ ಹತ್ಕೊಂಡು ಹೋಗೋಣ ತಿನ್ನೋಣ ಅಂತ ಡಿಸೈಡ್ ಮಾಡಿ. ಆ್ಯಂಡ್ ಅಲ್ಲಿ ಕಟ್ತಿದ್ದು ಆ್ಯಂಡ್ ಅಷ್ಟು ಕ್ಲೀನಾಗೆ ಮೇಂಟೆನೆನ್ಸ್ ಕೂಡ ಅಷ್ಟೇ ಕ್ಲೀನಾಗಿತ್ತು. ಆ್ಯಂಡ್ ಕಟ್ತಿದ್ದು ವೇನು ಅಷ್ಟೇ. ಆ್ಯಂಡ್ ಅವರು ಪ್ಯಾಕ್ ಮಾಡ್ತಿದ್ದ ವೇ, ಅಲ್ಲಿ ಮೇಂಟೆನೆನ್ಸ್ ವೇ ಆ್ಯಂಡ್ ಎವ್ರಿಥಿಂಗ್ ವಾಸ್ ಕ್ಲೀನ್. ಆ್ಯಂಡ್ ಸ್ಮೆಲ್ ವಾಸ್ ಆ್ಯಬ್ಸಲ್ಯೂಟ್ಲಿ ಗ್ರೇಟ್. ಆ್ಯಂಡ್ ಎಷ್ಟು ಗ್ರೇಟ್ ಆಗಿತ್ತು ಅಂದರೆ ಅಷ್ಟು ಗ್ರೇಟ್ ಆಗಿತ್ತು ಸ್ಮೆಲ್ ಒಳಗಡೆ. ಸೊ ಅದು ತಗೊಂಡು ನಾವು ಹೊರಗೆ ಅಲ್ಟಿಮೇಟ್ ಆ್ಯಂಡ್ ಕ್ರೇಜಿ ಸ್ಮೆಲ್ಗಳು ಒಳಗಡೆ ಮಾತ್ರ. ಸೊ ಗೈಸ್ ಕೊನೆಗೂ ಇವಾಗ ಬಿರಿಯಾನಿ ತಿನ್ನೋ ಟೈಮ್. ಸೊ ಲೆಟ್ಸ್ ಈಟ್. ಗೈಸ್ ಬಿರಿಯಾನಿನ ಬಾಯಿ ಇಟ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡೇ ನನಗೆ ಆ ಬಿರಿಯಾನಿ ಸ್ಮೆಲ್ ಆಗಿರ್ಬೋದು, ಆ ಮಟನ್ ಸ್ಮೆಲ್ ಮತ್ತು ಅದ್ರಲ್ಲಿ ಯೂಸ್ ಮಾಡಿರೋವಂಥ ಒಂದು ಮಸಾಲ ಸ್ಮೆಲ್ ಆಗಿರ್ಬೋದು, ಅದ್ರ ಟೇಸ್ಟ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಆ ಟೈಮಲ್ಲಿ ಮಾತಾಡೋಕೆ ಕೂಡ ಆಗಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ. ಆ್ಯಂಡ್ ಪೀಸಸ್ ಕೂಡ ಅಷ್ಟೇ ವೆಲ್ ಕುಕ್ ಆಗಿತ್ತು. ಸೊ ಬಾಯ್ಲ್ ಪ್ರತಿ ಪೀಸು ಅಷ್ಟೇ ಕಂಪ್ಲೀಟಾಗಿ ಬಾಯ್ಲ್ ಆಗಿತ್ತು. ಆ್ಯಂಡ್ ಮಸಾಲೆನೂ ಕರೆಕ್ಟಾಗಿ ಹಿಡಿದಿತ್ತು. ಆ್ಯಂಡ್ ಆ ಬಿರಿಯಾನಿಯಲ್ಲಿ ರೈಸ್ ಜಾಸ್ತಿ ಪೀಸ್ ಕಮ್ಮಿ ಆ ಥರ ಏನಿದ್ದಿಲ್ಲ. ಸೊ ರೈಸ್ ಎಷ್ಟು ಈಕ್ವಲ್ ಆಗಿದೆಯೋ ಪೀಸು ಅಷ್ಟೇ ಈಕ್ವಲ್ ಆಗಿತ್ತು ನಮ್ಮ ಬಾಕ್ಸಸಲ್ಲಿ. ಆ್ಯಂಡ್ ಅದರ ಟೇಸ್ಟ್ ಆಗಿರ್ಬೋದು, ಅದರ ಫ್ರೇಗ್ರೆನ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿತ್ತು. ಅನ್ನ ಅಂತೂ ಕ್ಲೀನಾಗಿ ಬಾಯ್ಲ್ ಆಗಿ ಉದುರು ಅನ್ನ ಅಂತಾರಲ್ವ ಆ ಥರ ಇತ್ತು ಅನ್ನ ತಿನ್ನೋಕ್ಕೆ. ನಾನು ತಿಂತಿದ್ದ ಪ್ರತಿ ತುತ್ತು ನಾನು ಎಂಜಾಯ್ ಮಾಡ್ತಿದ್ದೆ. ಐ ವಾಸ್ ಎಂಜಾಯಿಂಗ್ ಎವ್ರಿ ಬೈಟ್ ಆಫ್ ದಟ್ ಬಿರಿಯಾನಿ. ಐ ಲವ್ ಇಟ್. ಆ್ಯಂಡ್ ಗಾಯ್ಸ್ ಇದು ನನ್ನ ಲಾಸ್ಟ್ ಹೊತ್ತು. ಆ್ಯಂಡ್ ಇನ್ನು ಮಿಕ್ಕಿದ ಬಾಕ್ಸಲ್ಲಿರೋದು ನನ್ನ ಕೈಯಲ್ಲಿ ತಿನ್ನೋಕ್ಕಾಗ್ತಿಲ್ಲ, ಸ್ವಲ್ಪ ಮಾತ್ರ ಮಿಕ್ಕಿತ್ತು. ಸೊ ಅದನ್ನು ನಾಯಿಗಿಟ್ಬಿಟ್ಟೆ.
ಮಾರ್ನಿಂಗ್ ತಿನ್ನೋಕ್ಕಾಗಿಲ್ಲ ಆ್ಯಂಡ್ ದ ಬಾಯ್ಸ್ ತಿಂದಿದ್ದೀನಿ ಸಮಥಿಂಗ್ ವಾಟ್ ಐ ಏಟ್ ಗೈಸ್. ಆ್ಯಂಡ್ ನೀವು ಕೂಡ ಹೋಗಿ ಟ್ರೈ ಮಾಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬಿರಿಯಾನಿ. ಆ್ಯಂಡ್ ಜಾಸ್ತಿ ರಶ್ ಇರುತ್ತೆ ಮಣಿ ಬಿರಿಯಾನಿಯಲ್ಲಿ. ಆ್ಯಂಡ್ ಯಾವುದು ಹೋಗ್ತಿದ್ದು ನಾವು ಇದಕ್ಕೆ ಆನಂದ್ ಬಿರಿಯಾನಿಯಲ್ಲಿ ಏನು ಅಷ್ಟಿರಲ್ಲ. ಸೊ ನನ್ನ ಪ್ರಕಾರ ಮಣಿ ಬಿರಿಯಾನಿ, ಆನಂದ್ ಬಿರಿಯಾನಿ ಎರಡೂ ಒಂದೇ ಟೇಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಹಲೋ. ಹಾಂ, ಸರಿ ಬಂದೆ. ಚಾಯ್ ಕುಡ್ಕೊ.